ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ ಬಿಜೆಪಿ. ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಕೊಡವನ್ನ ಹಿಡಿದು ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬರಗಾಲ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಕಿಡಿಕಾರ್ತಿದ್ದಾರೆ ಬಿಜೆಪಿ ಪಾಳಿದವರು. ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆಗಿಳಿದಿದ್ದಾರೆ. ಬರಗಾಲ ನಿರ್ವಹಣೆ ಮಾಡೋದಕ್ಕೆ ಸರ್ಕಾರ ವಿಫಲವಾಗ್ತಾ ಇದೆ. ನೀರನ್ನ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನೀರಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ಭಜನೆ ಮಾಡೋದ್ರ ಮೂಲಕ ಬಿಜೆಪಿ ಪ್ರೊಟೆಸ್ಟ್ಗಿಳಿದಿದೆ. ಒಂದಷ್ಟು ಘೋಷಣೆಗಳನ್ನು ಕೂಡ ಕೂಗ್ತಾ ಇದೆ. ನೀರಿಲ್ಲ, ಬರ ನಿರ್ವಹಣೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ನೀರನ್ನ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಅಂತ. ಮುಂಚೆನೆ ಹೇಳಕ್ಕೆ ಏನಾಗುತ್ತೆ ಎಲ್ಲ ಪ್ರೇಮಿಕರಲ್ಲಿ ಹೇಳ್ತಿಯಲ್ಲ ನಿಮಗೆ ಯಾರ್ಯಾರು 2 ಬಿಂದಿಗೆ ಇಟ್ಕೊಂಡಿದ್ದೀರಾ ಬಿಂದಿಗೆ ಮಾತ್ರ ಇಟ್ಕೊಳ್ಳಿ. ನಮ್ಮ ನಾಯಕರದೆಲ್ಲ ಫೋಟೋ ತಗೊಂಡೋಗಿ ಸರ್, ದಯವಿಟ್ಟು ಆ ಕಡೆಗೆ. ಬರೀ ಬಿಂದಿಗೆಗಳು ಮಾತ್ರ ಇಟ್ಕೊಳ್ಳಿ, ಆ ಕಡೆಗೆ ಈ ಕಡೆಗೆ ಬಿಂದಿಗೆಗಳು ಮಾತ್ರ ಇಟ್ಕೊಳ್ಳಿ. ನಮ್ಮೆಲ್ಲ ಮಹಿಳೆಯರು ಯಾರ್ಯಾರು ಬರ್ತಾ ಇದ್ರು ದಯವಿಟ್ಟು ಬಂದು ಒಳಗಡೆ ಜಾಯ್. ಆ ಪ್ಲಾಸ್ಟಿಕ್ ತೆಗೀರಿ ಒಂಚೂರು. ಬಿಂದಿಗೆ ಮಾತ್ರ ಇಟ್ಕೊಳ್ಳಿ. ನಮ್ಮ ನಾಯಕರದೆಲ್ಲ ಫೋಟೋ ತಗೊಂಡೋಗಿ ಸರ್, ದಯವಿಟ್ಟು ಆ ಕಡೆಗೆ. ಬರೀ ಬಿಂದಿಗೆಗಳು ಮಾತ್ರ ಇಟ್ಕೊಳ್ಳಿ, ಆ ಕಡೆಗೆ ಈ ಕಡೆಗೆ ಬಿಂದಿಗೆಗಳು ಮಾತ್ರ ಇಟ್ಕೊಳ್ಳಿ. ನಮ್ಮೆಲ್ಲ ಮಹಿಳೆಯರು ಯಾರ್ಯಾರು ಬರ್ತಾ ಇದ್ರು ದಯವಿಟ್ಟು ಬಂದು ಒಳಗಡೆ ಜಾಯ್. ಆ ಪ್ಲಾಸ್ಟಿಕ್ ತೆಗೀರಿ ಒಂಚೂರು. ಇರುವಂತಹ ಪ್ರತಿಭಟನೆ ಇದು. ಕಾಂಗ್ರೆಸ್ ಸರ್ಕಾರ ಏನಿದೆ ಬರ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹೊಸ ಕೊಡಗಳನ್ನು ಹಿಡಿದು ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ ಅಂತ. ಬರಗಾಲ ಯಾವ ರೀತಿಯಾಗಿ ನಮ್ಮೆಲ್ಲ ಮಹಿಳೆಯರು ಯಾರ್ಯಾರು ಬರ್ತಾ ಇದ್ರು ದಯವಿಟ್ಟು ಬಂದು ಒಳಗಡೆ ಜಾಯ್. ಆ ಪ್ಲಾಸ್ಟಿಕ್ ತೆಗೀರಿ ಒಂಚೂರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ. ಅಲ್ಲಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ. ಎಲ್.ಎನ್. ಸ್ವಾಮಿ, ಈಗ ಬಿಜೆಪಿ ಕಾರ್ಯಕರ್ತರು ಕೊಡವನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಬರ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ. ಆದರೆ ಕೇಂದ್ರದಿಂದ ಬರಬೇಕಾದಂತಹ ಬರ ಪರಿಹಾರ ಕೂಡ ಇನ್ನೂ ಬಂದಿಲ್ಲ. ಆದರೂ ಕೂಡ ನೀರನ್ನ ಪೂರೈಕೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಾಗಿದ್ರೂ ಕೂಡ ಈ ರೀತಿ ಪ್ರತಿಭಟನೆ ಮುಂದುವರಿತಾ ಇದೆ. ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಒಂದು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿ ಅಂತ? ರಾಜ್ಯ ಸರ್ಕಾರ ಬರ ನಿರ್ವಹಣೆ ಹಾಗೂ ಕುಡಿಯುವ ನೀರಿನಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಲು ವಿಫಲ ಆಗಿದೆ ಅಂತ ಇವತ್ತು ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈಗ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೇವೆ. ಇಲ್ಲಿ ಖಾಲಿ ಕೊಡಗಳನ್ನ ಹಿಡಿದು, ಅಂದ್ರೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಆಗಿದೆ, ನೀರಿಗೆ ಸಮಸ್ಯೆ ಹೆಚ್ಚಾಗಿದೆ. ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಸಮರ್ಪಕವಾಗಿ ಆಡಳಿತ ಮಾಡಲು ಸರ್ಕಾರ ವಿಫಲ ಆಗಿದೆ ಅನ್ನೋ ಆರೋಪದಿಂದ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ಬೋದು. ನಾವೀಗ ನೋಡ್ತಾ ಇರ್ಬೋದು ಸೌಖ್ಯ, ಸಾಕಷ್ಟು ಕಾರ್ಯಕರ್ತರು ಈಗಾಗಲೇ ಫ್ರೀಡಂ ಪಾರ್ಕ್ಗೆ ಜಮಾಯಿಸಿರುವಂತದ್ದು. ಖಾಲಿ ಕೊಡಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಒಂದು ಘೋಷಣೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತು ಈ ಪ್ರತಿಭಟನೆಯಲ್ಲಿ MLC ಆದಂತಹ ರವಿಕುಮಾರ್ ಸೇರಿದಂತೆ ಶಾಸಕರಾದ CK ರಾಮಮೂರ್ತಿ ಹಾಗೂ
ಅರುಣ್ ಸೋಮಣ್ಣ ಸೇರಿದಂತೆ ಹಲವು ನಾಯಕರು ಬೆಂಗಳೂರು ನಗರದ ಬಿಜೆಪಿ ನಾಯಕರು ಭಾಗವಹಿಸಿರುವಂತದ್ದು, ಸಾಕಷ್ಟು ಕಾರ್ಯಕರ್ತರು ಕೂಡ ಭಾಗವಹಿಸಿರುವಂತದ್ದು ನೋಡ್ತಾ ಇರಬಹುದು. ಖಾಲಿ ಕೊಳಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ನೀರಿನಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಟ್ಟು ಇಲ್ಲಿ ನೀರಿಗೆ ನಮ್ಮ ಜನರಿಗೆ ಕುಡಿಯುವ ನೀರಿಗೆ ಸಂಕಷ್ಟಕ್ಕೆ ಈಡಾಗುವಂತೆ ಮಾಡಿದೆ ಎಂಬ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಈಗ ನೋಡ್ತಾ ಇದೀವಿ. ಸಾಕಷ್ಟು ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತಿರುವಂತಹ ಒಂದು ಈ ಪ್ರತಿಭಟನೆ ಕಾರ್ಯಕರ್ತರು ಬರ್ತಾ ಇರುವಂತದ್ದು ಒಂದಿಷ್ಟು ಅಂದ್ರೆ ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ನೋಡ್ತಾ ಇರಬಹುದು ನಾವೀಗ ಸಂಪೂರ್ಣವಾಗಿ ಖಾಲಿ ಕೊಡಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು, ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಸಾಕಷ್ಟು ಆಕ್ರೋಶ ಅಂದ್ರೆ ಸರ್ಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಅನ್ನೋ ಆಕ್ರೋಶವನ್ನ ಬಿಜೆಪಿ ನಾಯಕರು ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಸಾಕಷ್ಟು ವಾಟರ್ ವಾರ್ ಅಂತಾನೆ ಶುರುವಾಗಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸಮರ್ಪಕವಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಜನರಿಗೆ ನೀರಿನ ಸಂಕಷ್ಟ ಎದುರಾದ್ರೂ ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಸರ್ಕಾರ ಯಾವುದೇ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲ ಆಗ್ತಾ ಇದೆ ಎಂಬ ಆರೋಪವನ್ನು ಮಾಡ್ತಾ ಇರೋದು. ಸಾಕಷ್ಟು ಅಂದ್ರೆ ರಾಜ್ಯಾದ್ಯಂತ ನಾವು ಹೋರಾಟ ಅಂದ್ರೆ ಬೆಂಗಳೂರಿನಾದ್ಯಂತ ಎಲ್ಲಾ ಕಡೆಯಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾವು ಇನ್ನೂ ಬೀದಿಗಿಳಿತೀವಿ ಎಂಬ ಆ ಎಚ್ಚರಿಕೆಯನ್ನ ನೇರವಾಗಿ ಆ ಸರ್ಕಾರಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ಸೌಖ್ಯ ಸ್ವಾಮಿ, ಈಗ ಅಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನ ನೋಡ್ತಾ ಇದ್ರೆ ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಇರುವಂತ ಪ್ರತಿಭಟನೆ. ಹಾಗಾದ್ರೆ ಕಾಂಗ್ರೆಸ್ನ ನಾಯಕರನ್ನ ಒಂದಷ್ಟು ಪ್ರತಿಕೃತಿಗಳನ್ನ ದಹಿಸೋದನ್ನ ನೋಡಿರ್ತೀವಿ ಪ್ರತಿಭಟನೆ ಸಂದರ್ಭದಲ್ಲಿ, ಅಥವಾ ಅವರ ಪೋಸ್ಟರ್ಗಳನ್ನ ಹಿಡಿದು ಅದಕ್ಕೆ ಮಸಿ ಹಚ್ಚೋದು ಅಥವಾ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದು ನೋಡಿರ್ತೀವಿ. ಆದರೆ ಇಲ್ಲಿ ನಾವು ಬಿಜೆಪಿ ನಾಯಕರ ಒಂದಷ್ಟು ಅಂದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇರ್ಬೋದು, ಪ್ರಧಾನಿ ಮೋದಿಯವರ ಒಂದಷ್ಟು ಕಟ್ಔಟ್ಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತು ಹೊಸ ಕೊಡಗಳನ್ನು ತೆಗೆದುಕೊಂಡು ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಅಂದರೆ ಸಂಕಷ್ಟದಲ್ಲಿ ಇರುವಂಥ ನಿಜವಾಗ್ಲೂ ಕೂಡ ಜನರೇನಿದ್ದಾರೆ ಅವರು ಅಲ್ಲಿ ಪ್ರತಿಭಟನೆ ಇಲ್ಲ. ಒಂದು ರೀತಿಯಾಗಿ ಪಬ್ಲಿಸಿಟಿ ಮಾಡೋ ಥರ ಇಲ್ವಾ ಅಂತ ಈ ಪ್ರತಿಭಟನೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಆಗಿದೆ. ಅಂದ್ರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟು ಬೆಂಗಳೂರಿನ ಜನರಿಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಜಾಸ್ತಿ ಆಗಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಒಂದು ಯಾವುದೇ ರೀತಿಯ ಒಂದು ಗಮನವನ್ನು ಹರಿಸ್ತಾ ಇಲ್ಲ. ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆದ್ರೂ ಕೂಡ ಸರ್ಕಾರ ತನ್ನ ಚುನಾವಣೆಗೆ ಮಾತ್ರ ಸೀಮಿತವಾಗಿರುವಂತದ್ದು. ಹಾಗಾಗಿ ಯಾವುದೇ ಸಮರ್ಪಕವಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಬಿಜೆಪಿ ನಾಯಕರ ಒಂದು ಆರೋಪ. ಹಾಗಾಗಿ ಒಂದು ಕಡೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆರೋಪ ಆದ್ರೆ, ಬೆಂಗಳೂರು ನಗರದಲ್ಲಿ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಎಂಬ ಆರೋಪವನ್ನು ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಖಾಲಿ ಕೊಡಗಳನ್ನ ಇಟ್ಕೊಂಡು ಹಾಗೂ ಖಾಲಿ ಟ್ಯಾಂಕ್ ಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇರ್ಬೋದು. ಮಹಿಳೆಯರು ಬಿಜೆಪಿ ಮಹಿಳಾ ಕಾರ್ಯಕರ್ತರು ಖಾಲಿ ಕೊಡಗಳನ್ನ ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಗರಾದ್ಯಂತ ಇವತ್ತು ಎಲ್ಲ ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಂಗಳೂರು ನಗರಾದ್ಯಂತ ಎಲ್ಲ ಬಿಜೆಪಿ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಹತ್ರ ಬರ್ತಾ ಇರುವಂತದ್ದು. ಸೌಖ್ಯ ನಾವು ನೋಡ್ತಾ ಇರ್ಬೋದು. ಈಗ ಸಿಎಂ ಹಾಗೂ ಡಿಕೆಶಿ ಆ ಫೋಟೋವನ್ನ ಹಾಕಿಕೊಂಡು ಫ್ರೀಡಂ ಪಾರ್ಕ್ಗೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹಾಗಾಗಿ ಅವರ ಒಂದು ಭಾವಚಿತ್ರಗಳನ್ನ ಹಾಕೊಂಡು ವಿಶೇಷ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಮುಖವುಳ್ಳಂತಹ ಒಂದು ಫೋಟೋಗಳನ್ನು ಹಾಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಆಗಮಿಸ್ತಾ ಇರೋದು. ಕುದುರೆ ಗಾಡಿಯ ಮೂಲಕ ಖಾಲಿ ಟ್ಯಾಂಕರ್ಗಳನ್ನ ಇಟ್ಕೊಂಡು ಈಗ ಫ್ರೀಡಂ ಪಾರ್ಕ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಅಂದ್ರೆ ಸರ್ಕಾರ ರಾಜ್ಯದ ಜನರಿಗೆ ಅದರಲ್ಲೂ ಬೆಂಗಳೂರಿನ ಜನರಿಗೆ ಮೋಸ ಮಾಡ್ತಾ ಇದೆ
ಎಂಬ ಆರೋಪವನ್ನ ಮಾಡಿಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂತ್ಕೊಂಡು ಈಗ ಆ ಖಾಲಿ ಕೊಡಗಳನ್ನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರವುಳ್ಳುವಂತ ಒಂದು ಮುಖವನ್ನು ಹಾಕೊಂಡು ಈಗ ಫ್ರೀಡಂ ಪಾರ್ಕಿಗೆ ಎಂಟ್ರಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರುವಂತದ್ದು ಸೌಖ್ಯ. ಓಕೆ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬರ ಪರಿಹಾರ ಕೊಡುವಲ್ಲಿ ಇರ್ಬೋದು ಅಥವಾ ಬರ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಖಾಲಿ ಕೊಡಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ.